ಹಲೋ, ಎಲ್ಲರಿಗೂ ಶುಭೋದಯ. ಈಗ ನಾನು ನಿಮಗೆ ಕಷ್ಟವಾದರೂ ಕೂಡ ಇಷ್ಟವಾದ ಒಂದು ವಿಡಿಯೋವನ್ನು ಹಾಕಲಿಕ್ಕಿದ್ದೇನೆ. ಅದು ಏನು ಕೇಳಿದರೆ ಇಷ್ಟ ಕಷ್ಟ. ನೀವು ಕೇಳಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಆಯಾ ದಶಾ ಭುಕ್ತಿಯಲ್ಲಿ ಕಷ್ಟಗಳಾಗ್ತದೆ, ಕೆಲವೊಂದು ಇಷ್ಟಗಳು ನೆರವೇರ್ತದೆ. ಅದು ಹೇಗಪ್ಪ ಅಂತ ಕೇಳಿದರೆ, ಷಡ್ಬಲವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಷಡ್ಬಲ ಈಗಿನ ಕಾಲ ಸಾಫ್ಟ್ವೇರಲ್ಲಿ ಸಿಗ್ತದೆ ನೋಡಿ. ಷಡ್ಬಲ ಸಮ್ಮೆರಿ ನೋಡಿ. ಸೂರ್ಯ 277.44, ಇನ್ ರೂಪಾಸ್ 4.62, ಚಂದ್ರ 6.36. ಅಂದರೆ ನೋಡಿ, ಯಾವುದು ಜಾಸ್ತಿ ಇದೆಯೋ ಅದು ಪ್ರಬಲವಾಗಿದೆ ಅಂತೇಳಿ. ಮಂಗಲ್ ಬರೀ 3 ಡಿಗ್ರಿ 41 ನಿಮಿಷ ಆದರೂ ಕೂಡ 7.24 ಅತಿ ಪ್ರಬಲವಾದದ್ದು. ಬುಧ ಕೂಡ ಅತಿ ಪ್ರಬಲವಾದ್ದು, ಲಗ್ನಾಧಿಪತಿ. ನಾನು ನನ್ನದೇ ಜಾತಕವನ್ನು ನಿಮಗೆ ಪದೇ ಪದೇ ತೋರಿಸ್ತಾ ಇದ್ದೀನಿ. ಕಾರಣ ಅದನ್ನು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಭಾಳ ಅನುಕೂಲಕರವಾಗ್ತದೆ. ಬುಧ ಕೂಡ ನೋಡಿ 434, 63, 7.24 ಇದೆ. ಬೃಹಸ್ಪತಿ 6.99 ಇದೆ, ಆಲ್ಮೋಸ್ಟ್ 7. ಶುಕ್ರ 7.29 ಇದೆ, ಭಾಳ ಪ್ರಾಬಲ್ಯವಾದದ್ದು. ಶನಿ 6.79 ಇದೆ. ಇದು ಷಡ್ಬಲ. ಸ್ಟ್ರೆಂತ್ ಸೂರ್ಯನಿಗೆ 92.48%, ಚಂದ್ರನಿಗೆ 106.01%, ಆಮೇಲೆ ಮಂಗಲ್ನಿಗೆ 145%, ಆಮೇಲೆ ಮರ್ಕ್ಯೂರಿಗೆ 103%, ಬೃಹಸ್ಪತಿಗೆ 107%, ಆಮೇಲೆ ಶುಕ್ರನಿಗೆ 132.53%, ಶನಿಗೆ 135.82. ಇಲ್ಲಿ ನೋಡಿ, ಇಷ್ಟಫಲ ಕಷ್ಟಫಲ ಇದೆ. ಈ ಇಷ್ಟಫಲ ಬೆನಿಫಿಕ್ ಪ್ಲಾನೆಟ್ಗಳು ಕೇಂದ್ರದಲ್ಲಿ, ಕೇಂದ್ರ ಸ್ಥಾನ ಯಾವುದು ಹೇಳಿ? 1, 4, 7, 10. ಅಪೋಕ್ಲಿಮಾದಲ್ಲಿ ಓಕೆ 2, 5 ಅದೆಲ್ಲ ಅಪೋಕ್ಲಿಮಾ. ಆಮೇಲೆ ಉಪಚಯ ಹೌಸ್ಗಳು 3, 6, 10, 11, 3, 6, 10, 11. ಉಪಚಯ ಅಂದರೆ ವೃದ್ಧಿಯಾಗಲಿರುವ ಮನೆಗಳು ಅಂತ. ಆಯಿತಾ? ಅವುಗಳಲ್ಲಿ ಕ್ರಮೇಣ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯ ಇದಿರ್ತದೆ. ಇಷ್ಟ ಅಂದರೆ ಈಗ ನೋಡಿ, ಚಂದ್ರ 48.14 ಇಷ್ಟ, ಕಷ್ಟ ಬರೀ 8.99. ಅಂದರೆ ಚಂದ್ರನ ದಶಾಭುಕ್ತಿ ಬಂದರೆ ನನಗೆ ಒಳ್ಳೆದಿರ್ತದೆ. ಮಂಗಲ್ 36.19 ಇಷ್ಟ, ಕಷ್ಟ 22.80. ಹೌದಾ? ಆಮೇಲೆ ಬುಧ 21.29, ಕಷ್ಟ 16.54. ಸೊ ಈಗ ಬುಧನ ದಶೆ ನಡೀತದೆ. ಅಂದರೆ ಬುಧ ದಶ ಮಹಾದಶ ಭುಕ್ತಿಯಲ್ಲಿ ನನಗೆ ಒಳ್ಳೆದುಂಟು. ಬುಧ ದಶ ಗುರು ಭುಕ್ತಿ ಇನ್ನೂ ಚೆನ್ನಾಗಿದೆ, 43.23, ಕಷ್ಟ ಬರೀ 14.92. ಶುಕ್ರ ನೋಡಿ 11.70, ಕಷ್ಟ ಜಾಸ್ತಿ ಶುಕ್ರನಲ್ಲಿ. ಆಮೇಲೆ ಶನಿ 6.71 ಇಷ್ಟ, ಕಷ್ಟ 22.46. ಆಯಿತಾ? ಇಲ್ಲಿ ಆಯಾ ದಶಾಭುಕ್ತಿಯಲ್ಲಿ ನಿಮಗೆ ಈ ರೀತಿಯ ಕಷ್ಟಗಳು ನೋಡಿ. ಇಲ್ಲಿ ಸೂರ್ಯನ ದಶೆಯಲ್ಲಿ ಕಷ್ಟ ಜಾಸ್ತಿ, ಆಮೇಲೆ ಚಂದ್ರನ ದಶಾಭುಕ್ತಿಯಲ್ಲಿ ಕಷ್ಟ ಕಡಿಮೆ, ಆಮೇಲೆ ಮಂಗಲನ ಇದರಲ್ಲಿ ಕಷ್ಟ ಕಡಿಮೆ, ಮರ್ಕ್ಯೂರಿ ದಶಾಭುಕ್ತಿಯಲ್ಲಿ ಕಷ್ಟ ಕಡಿಮೆ, ಬೃಹಸ್ಪತಿ ದಶಾಭುಕ್ತಿಯಲ್ಲಿ ಕಷ್ಟ ಕಡಿಮೆ, ಆಮೇಲೆ ಶುಕ್ರನ ದಶಾಭುಕ್ತಿಯಲ್ಲಿ ಕಷ್ಟವೇ ಜಾಸ್ತಿ. ಕೆಲವರಿಗೆ ಆಗ್ತದೆ. ಶನಿ ದಶಾಭುಕ್ತಿಯಲ್ಲಿ ಕಷ್ಟ ಉಂಟು. ಓಕೆ, ಹಾರ್ಡ್ ವರ್ಕ್ ಮಾಡಲೇಬೇಕಾಗ್ತದೆ. ಇದು ಇನ್ನು ನೀವು ಸ್ಥಾನಬಲ ನೋಡಿದರೆ ಅಲ್ಲಿ ಉಚ್ಚ ಸಿಗ್ತದೆ, ಉಚ್ಚ ಬಲ, ಗ್ರಹಗಳ ಉಚ್ಚ ಬಲ ನಿಮಗೆ ಸಿಗ್ತದೆ. ಆಮೇಲೆ ಚೇಷ್ಟಾಬಲವನ್ನು ಕ್ಲಿಕ್ ಮಾಡಿದರೆ ನಿಮಗೆ ಚೇಷ್ಟಾಬಲ ಕೂಡ ಸಿಗ್ತದೆ ನೋಡಿ. ಚೇಷ್ಟಾಬಲ, ಗ್ರಹಗಳ ಚೇಷ್ಟಾಬಲ ಇದೆಲ್ಲ ಸ್ಥಾನಬಲದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಯಿತಾ? ದಿಗ್ಬಲ ಅಂದರೆ ಡೈರೆಕ್ಷನಲ್ ಸ್ಟ್ರೆಂತ್ ಅಂತೇಳಿ ದಿಗ್ಬಲ. ಸೊ ಆಮೇಲೆ ಭಾವಬಲ, ಭಾವಬಲದಲ್ಲಿ ನೋಡಿ ರೂಪಾಸ್ ಯಾವುದೆಲ್ಲ ಪ್ರಬಲವಾಗಿದೆ, ದಿಗ್ಬಲ ದೃಗ್ಬಲ ಎಲ್ಲ ಕೂಡಿರುತ್ತೆ. ಓಕೆ, ಈಗ ನಾನು ನಿಮಗೆ ತೋರಿಸ್ಬೇಕಾದ್ದು ಯಾವುದು ಅಂದರೆ, ಕಷ್ಟವಾದರೂ ಕೂಡ ಇಷ್ಟದಿಂದ ನಾನು ರಿಸರ್ಚ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಉಚ್ಚ ಮತ್ತು ಚೇಷ್ಟಾಬಲ, ಚೇಷ್ಟಾಬಲ ಉಚ್ಚ. ಚೇಷ್ಟಾಬಲ ಇಲ್ಲಿ ಹಾಕಿದ್ದೇನೆ 6.23. ಇದು ಉಚ್ಚ
ಸಾರಿ, ಚೇಷ್ಟಾಬಲ ಅಲ್ಲ, ಇದು ಉಚ್ಚಬಲ. ಚೇಷ್ಟಾಬಲ 25. ಸೊ ಆಯಿತಾ. ಸೊ ಇದು ಉಚ್ಚ. ಇದನ್ನು ಸ್ವಲ್ಪ ಉಲ್ಟಾ ಮಾಡ್ತೇನೆ. ಸೊ ಇದು ಉಚ್ಚಬಲ. ಇದು ಬರೆಯುವಾಗ ಮಿಸ್ಟೇಕ್ ಆಯಿತು. ಚೇಷ್ಟಾಬಲ. ಓಕೆ, ಚೇಷ್ಟಾಬಲ ಮಲ್ಟಿಪ್ಲೈ ಮಾಡಿ, ಉಚ್ಚ ಮತ್ತು ಚೇಷ್ಟಾಬಲ ಮಲ್ಟಿಪ್ಲೈ ಮಾಡಿದ್ರೆ 157.18 ಬರ್ತದೆ. ಅದರ ಸ್ಕ್ವೇರ್ ರೂಟ್ ತೆಗಿರಿ 12.54. ಚಂದ್ರನ ಹಾಗೆ ಲೆಕ್ಕ ಹಾಕಿ ನೀವು ಎಲ್ಲಿಂದ ತೆಗೆದುಕೊಂಡ್ರೆ, ನಾನು ಜಗನ್ನಾಥ ಹೊರದಿಂದ ತೆಗೆದುಕೊಂಡಿದ್ದೆ. ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟ್ ತಗೊಳ್ಳಿ. ಇದು ಏನು ಕೇಳಿದರೆ ನಿಮಗೆ ಆಮೇಲೆ ಹೇಳ್ತೇನೆ. ಮಂಗಲ್ ಎಲ್ಲ ಒಟ್ಟು ವರ್ಕೌಟ್ ಮಾಡಿ. ಈ ಉಚ್ಚಬಲ ಚೇಷ್ಟಾಬಲ ಕ್ಯಾಲ್ಕುಲೇಷನ್ ಆಫ್ ಕಷ್ಟ. ಕ್ಯಾಲ್ಕುಲೇಷನ್ ಆಫ್ ಕಷ್ಟ ಹೇಗೆ ಮಾಡ್ತೀರ ನೀವು? ಕ್ಯಾಲ್ಕುಲೇಷನ್ ಆಫ್ ಕಷ್ಟ, ಈ ಷಷ್ಠ್ಯಾಂಶ 60 ಇದೆ. ಷಷ್ಠ್ಯಾಂಶ 60 ಇದನ್ನು ಕಳೀರಿ. ಓಕೆ, ಸೊ 6.23 ಉಚ್ಚ. ಇದು ಉಚ್ಚಬಲ. ಇದನ್ನು ಇಲ್ಲಿ ಹಾಕ್ತೇನೆ, ಉಚ್ಚ. ಆಮೇಲೆ ಇದು ಚೇಷ್ಟಾಬಲ. ಓಕೆ, ಇದನ್ನು ಷಷ್ಠಿ ಅಂಶ 60 ಕಳಿಬೇಕು. ಕಳೆದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರ್ತದೆ. ಅದರ ಸ್ಕ್ವೇರ್ ರೂಟ್ ತೆಗಿರಿ 43.24. ಇದು ನಿಮಗೆ ಅಲ್ಲಿ ಕೂಡ ನೋಡ್ಬೋದು. ದೃಕ್ಫಲದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನೋಡಿ ಇಲ್ಲಿ ಷಡ್ಬಲ ಸಮ್ಮರಿ ನೋಡಿ, ಇಲ್ಲಿ ಕಷ್ಟ 43.24 ಇದೆಯಾ ನೋಡಿ, 43.24. ಅದಕ್ಕೆ ನಾನು ಎಲ್ಲ ಟಿಕ್ ಹಾಕಿದ್ದೇನೆ. ಆಮೇಲೆ ನೆಕ್ಸ್ಟ್ 8.99 ನೋಡಿ, 8.99 ಕಷ್ಟ. 22.80 ನೋಡಿ, 8.99, 22.80, 16.54, 14.92 ನೋಡಿ, 16.54, 14.92. ಆಮೇಲೆ 46.92. ಓಕೆ, 46.92 ಆ್ಯಂಡ್ 22.46 ಎಕ್ಸಾಕ್ಟ್ಲಿ ನಂದೆಲ್ಲ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಇದೆ. ಇದು ನಿಮಗೆ ಗೊತ್ತಿರಬೇಕು, ಆಯಿತಾ. ಸೊ ಜಗನ್ನಾಥ ಹೋರಾರದಲ್ಲಿ ಕೊಟ್ಟಿದೆ, ಅದನ್ನೇ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇದು ನೀವು ದಶಾಭುಕ್ತಿಯಲ್ಲಿ ಕಳ್ಕೊಳ್ಬೋದು. ದಶಾಭುಕ್ತಿಯಲ್ಲಿ ನೀವೀಗ ವಿಂಶೋತ್ತರಿ ದಶ ಹಾಕ್ತೀರ. ಈಗ ನಾನು ಹೇಳ್ತೇನೆ, ನಂದು ಬುಧ ದಶೆ ನಡೀತಾ ಇದೆ. ಬುಧದಲ್ಲಿ ಏನು ಇದು ಕಷ್ಟ ಇದೆಯೋ ಇಷ್ಟ ಇದೆಯೋ ಅಂತ ಹೇಳಿದರೆ, ಇಲ್ಲಿ ನೋಡಿ ಬುಧ ದಶೆಯಲ್ಲಿ ಮರ್ಕ್ಯೂರಿ ಕಷ್ಟ 16.54. ಓಕೆ, ಕಷ್ಟ 16.54, ಇಷ್ಟ 21.29 ನೋಡಿ. ಸೊ ಅದರಿಂದ ಬುಧ ದಶೆಯಲ್ಲಿ ನನಗೆ ಒಳ್ಳೆಯದಾಗ್ತದೆ ಅಂತೇಳಿ. ಆಮೇಲೆ ಬುಧ ಕೇತು ಬಿಡಿ, ಬುಧ ಶುಕ್ರ ಕಷ್ಟನೇ, ಕಷ್ಟ ಹಾಕಿದ್ದೆ ನಾನು. ಓಕೆ, ಸೊ ಬುಧ ಅಂದರೆ ಪ್ಲಾನೆಟ್ರ ಪೊಸಿಷನ್ನು ನೋಡಬೇಕು. ಅದು ಪಂಚಮದಲ್ಲಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ಆದ್ದರಿಂದ ಸೊ ಕರೋಡಪತಿ ಆಗುವ ಒಂದು ಯೋಗ ಉಂಟು ನನ್ನಲ್ಲಿ ಅಂತ ಹೇಳ್ತದೆ. ಆದರೆ ಟೋಟಲ್ಲಿ ಕಷ್ಟನೋ ಇಷ್ಟನೋ ಅನ್ಬೇಕಾದ್ರೆ ನೀವು ಇದನ್ನು ನೋಡಬೇಕು. ಇಷ್ಟನ ಕಷ್ಟ ನೋಡಿ, ಭುಕ್ತಿ 11.70 ಇಷ್ಟ, 46.72 ಕಷ್ಟ, ಆಯಿತಾ. ಅದೇ ರೀತಿ ಬೇರೆ ಬೇರೆ ಶುಕ್ರ ದಶೆಯಲ್ಲಿ ಕಷ್ಟ ಇದೆ. ಆಮೇಲೆ ಗುರು ದಶೆಯಲ್ಲಿ ನೋಡಿ, ಗುರು ದಶೆ ನೀವು ನೋಡಿದರೆ ಮರ್ಕ್ಯೂರಿ ಗುರು ಇಲ್ಲಿದೆ ನೋಡಿ. 2030 ಫೆಬ್ರವರಿ 15 32 ಮೇ. ಗುರು ಕಷ್ಟನಾ ಇಷ್ಟನಾ? ಇಲ್ಲಿ ನೋಡಿ, ಗುರು ಇದರಲ್ಲಿ ಇಷ್ಟಫಲ 43.23. ಗುರು ಮರ್ಕ್ಯೂರಿ ಗುರು ಬಂದರೆ ನನಗೆ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತೇಳಿ ನಾವು ಹೇಳ್ಬೋದು. ಓಕೆ, ಮರ್ಕ್ಯೂರಿ ಗುರು. ಸೊ ಮರ್ಕ್ಯೂರಿ ಶುಕ್ರ ಕಷ್ಟ, ಮರ್ಕ್ಯೂರಿ ಶನಿ ನೋಡಿ ಇಷ್ಟಫಲ 6.71, ಕಷ್ಟಫಲ 22.46. ಸೊ ಪ್ರತಿಯೊಂದು ದಶಾಭುಕ್ತಿಯನ್ನು ನೀವು ಅಳೆಯಬಹುದು. ಇದಿಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಯಾರೂ ನಿಮಗೆ ಹೇಳಿಕೊಡೋದಿಲ್ಲ. ನಾನು ಇಡೀ ಮೊಬೈಲನ್ನು ತಲೆ ಕೆಳಗೆ ನೋಡಿದರೂ ಕೂಡ ನನಗೆಲ್ಲ ಒಂದೋ ಎರಡೋ ವೀಡಿಯೋ ಸಿಕ್ಕಿದೆ ಅಷ್ಟೇ ವಿನ ಯಾರಿಗೂ ಅಷ್ಟೊಂದು ಎಕ್ಸ್ಪ್ಲನೇಷನ್, ಈ ಕ್ಯಾಲ್ಕುಲೇಷನ್ ಪಾರ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಕಾರಣ ಜನಗಳಿಗೆ ಬೇಡ. ಸ್ಪೂನ್ ಫೀಡಿಂಗ್ ಇಂಪಾರ್ಟೆಂಟ್. ನಮಗೆ ಹೇಳಿ ಸರ್, ನಾನು ಎಲ್ಲ ಹಾಕ್ತೇನೆ, ಗ್ರಹಗಳ ಕಾರಕತ್ವ, ಮನೆಗಳ ಕಾರಕತ್ವ,
ಇದು ಎಲ್ಲ ಹಾಕಿದರೂ ಕೂಡ ಅವರು ಬರ್ತಾರೆ, ಸರ್ ನಮಗೆ ನಿಮ್ಮ ಬಾಯಿಂದ ಕೇಳಬೇಕು ಅಂತ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಜ್ಯೋತಿಷಗಾರರು ಅಂತ ಇಟ್ಕೊಳ್ಳಿ. ಕೆಲವೊಂದು ವಾಕ್ಯಗಳು ಕರೆಕ್ಟ್ ಆಗೋದು ಉಂಟು. ಅದು ನಮ್ಮ ಪೂರ್ವಜನ್ಮದ ಪುಣ್ಯಫಲ. ಹೇಗೆ ನೋಡೋದು ಪೂರ್ವಜನ್ಮ ಪುಣ್ಯಫಲ ಇದೆಯಾ ಇಲ್ವೋ? ಸೊ ಜ್ಯೋತಿಷ್ಯಗಾರ ಕುಂಡಲಿನೇ ನೀವು ನೋಡ್ಕೊಂಬರ್ಬೇಕು. ನೋಡಿ, ಪಂಚಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇದೆ. ಸಾಕ್ಷಾತ್ ಲಕ್ಷ್ಮೀದೇವಿ ನಾರಾಯಣ ಕೂತಿದ್ದಾರೆ ಅಂದರೆ ಇವರು ಹೇಳಿದ ಮಾತು ಆಗ್ತದೆ, ಇವರ ವಾಕ್ಯಕ್ಕೆ ಬೆಲೆ ಉಂಟು, ಆದ್ದರಿಂದ ಜನಗಳು ಬರ್ತಾರೆ. 11ನೇ ಮನೆಯಲ್ಲಿ ಗುರು ಇದ್ದಾನೆ, ಲಾಭದ ಮನೆಯಲ್ಲಿ ಗುರು ಇದ್ದಾನೆ, ವ್ಯಯದಲ್ಲಿ ಉಚ್ಚ ಚಂದ್ರ ಇದ್ದಾನೆ. ಸೊ ಇದೆಲ್ಲ ನಿಮಗೆ ಪ್ಲಸ್ ಪಾಯಿಂಟ್. ಕೇತು ನೋಡಿ, ಕೇತು 2ನೇ ಮನೆಯಲ್ಲಿ ಇದ್ದಾನೆ. ಸೊ ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹೇಳಿ ಮಾಡಿಸೋಂಥ ಒಂದು ಕಾಂಬಿನೇಷನ್. ಗುರು ಶುಕ್ರನನ್ನು ನೋಡ್ತಾ ಇದ್ದಾನೆ, ಗುರು ಬುಧನನ್ನು ನೋಡ್ತಾ ಇದ್ದಾನೆ. ಸೊ ಇದೆಲ್ಲ ನಿಮಗೆ ಹೇಳಿ ಮಾಡಿಸಿದಂಥ 6, 7, 8, 9. ಓಕೆ. ಸೊ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಶುಭವಾಗಲಿ ಅಂತ ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.